ವಾವ್, ವಾಟ್ ಅ ಫೀಲಿಂಗ್. ಆ ಉಗುರು ಬೆಚ್ಚಾಗಿರೋ ನೀರಲ್ಲಿ ನೀವು ನಿಮ್ಮ ಪಾದಗಳನ್ನ ಹಾಕಿದಾಗ ಐ ಟೆಲ್ ಯು ದೆರ್ ಇಸ್ ಸಮ್ ಕೈಂಡ್ ಆಫ್ ಅ ಮ್ಯಾಜಿಕ್ ಎಫೆಕ್ಟ್. ರಿಫ್ಲೆಕ್ಸಾಲಜಿಲಿ ಏನಾಗುತ್ತೆ ಅಂದರೆ ನಮ್ಮ ಪಾದಗಳು ಪ್ರತಿಯೊಂದು ಪಾದದ ಪ್ರೆಷರ್ ಪಾಯಿಂಟ್ ಏನಿದೆ, ನಮ್ಮ ಪಾದದಲ್ಲಿ ಕೆಲವು ಪ್ರೆಷರ್ ಪಾಯಿಂಟ್ಸ್ ಇದೆ, ಅದು ನಮ್ಮ ಆರ್ಗನ್ಸ್ಗೆ ಕನೆಕ್ಟ್ ಆಗಿದೆ ಅಂತೆ. ಕನೆಕ್ಟೆಡ್ ಟು ದ ಬ್ರೈನ್, ಸಮ್ ಆರ್ ಕನೆಕ್ಟೆಡ್ ಟು ದ ಹಾರ್ಟ್, ಸಮ್ ಆರ್ ಕನೆಕ್ಟೆಡ್ ಟು ಯೋರ್ ಲಂಗ್ಸ್, ಯೋರ್ ಕಿಡ್ನಿ, ಯೋರ್ ಲಿವರ್, ಐ ಮೀನ್ ಯೋರ್ ಗಟ್, ಎವ್ರಿಥಿಂಗ್. ದಟ್ ರಿಲ್ಯಾಕ್ಸಿಂಗ್ ಫೀಲಿಂಗ್ ನಿಮ್ಮ ತಲೆಗೆ ಸಿಗುತ್ತೆ, ನಿಮ್ಮ ದೇಹಕ್ಕೆ ಸಿಗುತ್ತೆ. ಅದೇನೇನು ಗಲೀಜಿದೆ, ಕೊಳಕಿದೆ ಎಲ್ಲ ಹೊರಗೆ ಬಂದಿದೆ. ಹೆಲೋ, ಹಾಯ್, ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಲೈಫ್ ಆ್ಯಸ್ ಇಟ್ ಈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಖತ್ತಾಗಿದ್ದೀನಿ ಆ್ಯಸ್ ಯೂಶ್ವಲ್. ಸೊ ವೀಕ್ಷಕರೇ, ಇವಾಗ ತನಕ ನನ್ನ ಎಲ್ಲ ವೀಡಿಯೋಸ್ ನೀವು ನೋಡ್ತಾ ಬರ್ತಾ ಇದ್ದೀರಾ. ಸ್ಪೆಷಲಿ ನನ್ನ ಇತ್ತೀಚಿನ ವೀಡಿಯೋಸಲ್ಲಿ ನಾನು ಕುಕ್ಕಿಂಗು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕೆಲವು ಕಿವಿ ಮಾತುಗಳು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ಮಾತುಗಳು, ಈ ವಿಚಾರಗಳು ಅಲಾಂಗ್ ವಿತ್ ಮೈ ಕುಕ್ಕಿಂಗ್ ತುಂಬಾ ಇಷ್ಟ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ದಟ್ ನೀವೆಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ವೆರಿ ಗ್ಲ್ಯಾಡ್ ಆ್ಯಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಇದೇ ರೀತಿ ಎನ್ಕರೇಜ್ ಮಾಡಿ. ಹಾಗೆಯೇ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಸ್ವಲ್ಪ ಡಿಫ್ರೆಂಟ್. ಯಾಕಂದರೆ ಮೈ ಲೈಫ್ ಆ್ಯಸ್ ಇಟ್ ಈಸ್ ಅಂತ ಹೇಳಿದ ತಕ್ಷಣ ನಾನು ಬರೀ ಕುಕ್ಕಿಂಗ್ ವಿಡಿಯೋಸೇ ತೋರ್ಸೋಕ್ಕಾಗಲ್ಲ ಅಲ್ವಾ. ಐ ಆಲ್ಸೋ ಹ್ಯಾವ್ ಟು ಗಿವ್ ಯು ಸಮ್ ಇಂಟ್ರೊಡಕ್ಷನ್ ಟು ಮೈ ಪರ್ಸ್ನಲ್ ಲೈಫ್. ಸೊ ನನ್ನ ಲೈಫಲ್ಲಿ ನಾನು ಏನು ಮಾಡ್ತೀನಿ, ಬಟ್ ಐ ಆಮ್ ಸಾರಿ, ನಾನು ಎದ್ದಿದ ತಕ್ಷಣ ಏನು ಮಾಡ್ತೀನಿ, ಮಲಗುವಾಗ ಏನು ಮಾಡ್ತೀನಿ, ಇಲ್ಲ ನನ್ನ ದಿನಚರ್ಯ ಹೇಗಿರುತ್ತೆ, ಅಷ್ಟೊಂದು ವಿಡಿಯೋ ಮಾಡೋದಕ್ಕೆ ನನ್ನಲ್ಲಿ ಪೇಷನ್ಸ್ ಇಲ್ಲ. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಆದರೆ ಕೆಲವು ತುಂಬಾ ಮುಖ್ಯ ವಿಚಾರಗಳಿದೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ತೋರಿಸ್ತೀನಿ ಸಹ. ವಾಟ್ ಈಸ್ ದ್ಯಾಟ್ ಅಂದರೆ, ಕೆಲವು ಹ್ಯಾಬಿಟ್ಸು, ಕೆಲವು ರುಟೀನು, ಕೆಲವು ಡಿಸಿಪ್ಲಿನ್ ನಾನು ಏನು ಫಾಲೋ ಮಾಡ್ತೀನಿ ನನ್ನ ಲೈಫಲ್ಲಿ, ಅದು ನನಗೆ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪ್ ಮೀ ಟು ಶೇಪ್ ಆ್ಯಸ್ ಅ ಬೆಟರ್ ಪರ್ಸನ್ ಆರ್ ಅ ಬೆಟರ್ ಹ್ಯೂಮನ್ ಬೀಯಿಂಗ್ ಅಲ್ವಾ. ಸೊ ಇದುವರೆಗೂ ನೀವು ನೋಡಿರೋ ಎಲ್ಲ ವೀಡಿಯೋಸಲ್ಲೂ ಕುಕ್ಕಿಂಗೇ ಆಗಿರ್ಬೋದು, ಇಲ್ಲ ನನ್ನ ಲಿಸನ್ ಟು ಮೀ ಸೀರೀಸೇ ಆಗಿರ್ಬೋದು, ಅದರಲ್ಲಿ ಯು ಹ್ಯಾವ್ ಮೋಸ್ಟ್ಲಿ ಸೀನ್ ಮೀ ಟಾಕಿಂಗ್ ಅಬೌಟ್ ಇಂಟರ್ನಲ್ ವೆಲ್ ಬೀಯಿಂಗ್. ಸ್ಪೆಷಲಿ ಐ ಟಾಕ್ ಅಬೌಟ್ ಮೈಂಡ್. ನಮ್ಮ ವಿಚಾರಗಳು, ನಾವು ಯಾವ ರೀತಿ ವಿಚಾರಗಳನ್ನ ಯೋಚಿಸ್ತೀವಿ, ನಮ್ಮ ಥಾಟ್ ಪ್ರಾಸೆಸ್ ಏನು, ನಮ್ಮ ಥಿಂಕಿಂಗ್ ಏನು, ದ್ಯಾಟ್ ರಿಯಲಿ ಡಿಫೈನ್ಸ್ ಆರ್ ಇಂಟರ್ನಲ್ ವೆಲ್ ಬೀಯಿಂಗ್. ಅಂದರೆ ನಮ್ಮ ಇಂಟರ್ನಲ್ ಹೆಲ್ತನ್ನ ಅದು ಡಿಫೈನ್ ಮಾಡುತ್ತೆ. ಬಿಕಾಸ್ ಮೈಂಡ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಆರ್ ಲೈಫ್ಸ್ ಅಲ್ವಾ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದೇ ರೀತಿಯೇ ನಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ, ನಮ್ಮ ಇಂಟರ್ನಲ್ ಹೆಲ್ತ್ ರೆಸ್ಪಾಂಡ್ ಮಾಡುತ್ತೆ. ಆದರೆ ನಾನು ಯಾವತ್ತೂ ಎಕ್ಸ್ಟರ್ನಲ್ ವೆಲ್ ಬೀಯಿಂಗ್ ಬಗ್ಗೆ ಮಾತಾಡಿಲ್ಲ. ಎಕ್ಸ್ಟರ್ನಲ್ ವೆಲ್ ಬೀಯಿಂಗ್ ಅಂದರೆ ಮೋಸ್ಟ್ಲಿ ಐ ವಾಂಟ್ ಟು ಫೋಕಸ್ ಅಬೌಟ್ ಆರ್ ಬಾಡಿ. ಅಂದರೆ ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸ್, ನಮ್ಮ ಎಕ್ಸ್ಟರ್ನಲ್ ಬಾಡಿ ಬಗ್ಗೆ ಮಾತಾಡೋಣ ಅಂತ ಇವತ್ತು. ನಾನು ಒಂದು ರುಟೀನ್ನ ತುಂಬ ವರ್ಷ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ತುಂಬ ಮುಂಚೆಯಿಂದ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಐ ಆಮ್ ಫಾಲೋಯಿಂಗ್ ದಿಸ್ ಫ್ರಮ್ ಫ್ಯೂ ಮಂತ್ಸ್. ಯಾಕಂದರೆ ನನಗದು ಖುಷಿ ಕೊಡ್ತಾ ಇದೆ. ಇಟ್ ಮೇಕ್ಸ್ ಮೀ ಫೀಲ್ ವೆರಿ ಹ್ಯಾಪಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಎಲ್ಲೋ ಎಕ್ಸ್ಟರ್ನಲಿ ನಾವು ಮಾಡಿದಾಗಲೂ ಅಗೇನ್ ರೆಸಿಪ್ರೊಕೇಟ್ ಏನಾಗುತ್ತೆ ಅಂದರೆ ನಮ್ಮ ಇಂಟರ್ನಲ್ ವೆಲ್ ಬೀಯಿಂಗೇ ಅದು ಒಂದು ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಟೇಕಿಂಗ್ ಕೇರ್ ಆಫ್ ಯೋರ್ ಬಾಡಿ. ಆ್ಯಂಡ್ ದ್ಯಾಟ್ ಕುಡ್ ಬಿ ಅ ವರ್ಡ್ ಕಾಲ್ಡ್ ಆಸ್ ಸೆಲ್ಫ್ ಕೇರ್. ಸೊ ಈಗ ಸೆಲ್ಫ್ ಕೇರಲ್ಲಿ ಕೆಲವು ರುಟೀನ್ಗಳು, ಕೆಲವು ಹ್ಯಾಬಿಟ್ಗಳು, ಇಲ್ಲ ಕೆಲವು ರಿಚುವಲ್ಸ್ನ ನಾವು ಫಾಲೋ ಮಾಡ್ತೀವಿ. ಅದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ರಿಚುವಲ್ ನನಗೆ ತುಂಬ ಖುಷಿ ಕೊಡುತ್ತೆ ಅಂದರೆ ಐ ಎಂಜಾಯ್ ಡೂಯಿಂಗ್ ಇಟ್, ಓಕೆ. ಆ್ಯಂಡ್ ಇಟ್ ಗಿವ್ಸ್ ಮಿ ದಟ್ ಇಮ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ವಿತಿನ್, ಆ್ಯಂಡ್ ದ್ಯಾಟ್ ಈಸ್ ಪೆಡಿಕ್ಯೂರ್ ಆ್ಯಂಡ್ ಮ್ಯಾನಿಕ್ಯೂರ್, ಓಕೆ. ಯಾಕೆ ನಾನು ಹೇಳ್ತೀನಿ ಅಂದರೆ, ಈ ಎಕ್ಸ್ಟರ್ನಲ್ ವೆಲ್ ಬೀಯಿಂಗಲ್ಲಿ ನಮ್ಮ ಉಗುರುಗಳು, ನಮ್ಮ ಕೈ, ನಮ್ಮ ಕಾಲು, ಸ್ಪೆಷಲಿ ನಮ್ಮ ಕಾಲಿನ ಬೆರಳುಗಳು, ಉಗುರುಗಳು ತುಂಬಾ ಮುಖ್ಯ. ಯಾಕಂದರೆ ದಿಸ್ ಆ್ಯಂಡ್ ನಮ್ಮ ಕಾಲು ತುಂಬಾ ಉಪಯೋಗ ಆಗುತ್ತೆ ನಮ್ಮ ಡೈಲಿ ಲೈಫಲ್ಲಿ, ಕರೆಕ್ಟಾ. ನಾವು ಏನೇ ಕೆಲಸ ಮಾಡಿದ್ರೂ ಕೈ ಉಪಯೋಗಿಸ್ತೀವಿ. ನಾವು ಎಲ್ಲೇ ಹೋಗಬೇಕು ಅಂದರೂ ನಮ್ಮ ಕಾಲಿಂದ ನಾವು ನಡಿಲೇಬೇಕು. ಸೊ ನಮ್ಮ ಕಾಲು, ಸ್ಪೆಷಲಿ ಇವತ್ತು ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಪೆಡಿ ಬಗ್ಗೆ, ದ್ಯಾಟ್ ಈಸ್ ಪೆಡಿಕ್ಯೂರ್. ನಮ್ಮ ಕಾಲಿನ
ಮುಖ್ಯತೆ ಏನು ಅಂದರೆ ಇನ್ನು ನಮ್ಮ ಪಾದಗಳು ಎಲ್ಲೆಲ್ಲೋ ಹೋಗುತ್ತೆ, ಗಲೀಜು ತುಂಬಿಕೊಳ್ಳುತ್ತೆ, ಪಾಪ ನಮ್ಮ ಇಡೀ ಬಾಡಿ ವೇಟ್ ನಮ್ಮ ಪಾದ ತಗೊಳುತ್ತೆ. ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟೇ ಮಾಡಲ್ಲ. ಮುಖದ ಬಗ್ಗೆ ಟಾಪ್ ಟು ಬಾಟಮ್ ತನಕ ಮಾಡ್ತೀವಿ, ಕಾಲು ತನಕ, ಬಟ್ ಪಾದಗಳ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ. ಅಫ್ಕೋರ್ಸ್ ಎಲ್ಲರೂ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡೇ ಮಾಡ್ತಾರೆ, ಸಲೂನ್ಗಳಿಗೆ ಹೋಗ್ತೀರಾ. ಇತ್ತೀಚೆಗೆ ಬರೀ ವಿಮೆನ್ ಅಲ್ಲ, ಈವನ್ ಮೆನ್ ಹ್ಯಾವ್ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಡೂಯಿಂಗ್ ಪೆಡಿಕ್ಯೂರ್ ಆ್ಯಂಡ್ ಮ್ಯಾನಿಕ್ಯೂರ್, ವಿಚ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ವರ್ಲ್ಡ್ ಇಸ್ ಚೇಂಜಿಂಗ್. ಆದರೆ ನಾನು ಮನೇಲೇ ಪೆಡಿಕ್ಯೂರ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ. ದಿಸ್ ಇಸ್ ಒನ್ ಆಫ್ ದ ರಿಚುವಲ್ ಐ ಫಾಲೋ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ಅ ಮಂತ್. ಅದಕ್ಕಿಂತ ಜಾಸ್ತಿ ನಾನು ಮಾಡೋಕ್ಕೋಲ್ಲ, ಬಿಕಾಸ್ ಅಷ್ಟೊಂದು ಟೈಮ್ ಇಲ್ಲ, ಬಿಕಾಸ್ ಇಟ್ ಟೇಕ್ಸ್ ಅ ಲಿಟಲ್ ಟೈಮ್. ಇಟ್ಸ್ ಅ ಪ್ರೊಸೀಜರ್, ಇಟ್ಸ್ ಅ ಪ್ರಾಸೆಸ್ ಆ್ಯಂಡ್ ಇಟ್ಸ್ ಅ ರಿಚುವಲ್ ದ್ಯಾಟ್ ಯು ನೀಡ್ ಟು ಫಾಲೋ ವಿತ್ ಅ ಸರ್ಟನ್ ಟೈಮ್ ರಿಸ್ಟ್ರಿಕ್ಷನ್ ಅಲ್ವಾ. ಸೊ ಹಾಗಾಗಿ ಇವತ್ತು ನಾನು ಪೆಡಿಕ್ಯೂರ್ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ ಈ ಪೆಡಿಕ್ಯೂರ್ ಕಿಟ್ ನಿಮಗೆ ಸಿಕ್ಬಿಟ್ರೆ ಸಾಕು. ನಾನು ಲಾಸ್ಟ್ ಟೈಮು ವಿಯೆಟ್ನಾಮ್ ಟ್ರಾವೆಲ್ ಮಾಡಿದಾಗ ನಾನು ವಾಟ್ಸನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನಮ್ಮ ಶಾಪಿಂಗ್ ಹಾಲ್ ಬಗ್ಗೆ. ಅಲ್ಲಿಂದ ನಾನು ಪೆಡಿಕ್ಯೂರ್ ಕಿಟ್ನ ತೊಗೊಂಡು ಬಂದೆ. ನಾನು ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ ತುಂಬ ಹುಡುಕ್ತೆ, ಬಟ್ ಅಂಥ ಒಳ್ಳೆ ಪೆಡಿಕ್ಯೂರ್ ಕಿಟ್ ಸಿಕ್ಕಲಿಲ್ಲ. ಸೊ ದಿಸ್ ಐ ಗಾಟ್. ನಾನು 2-3 ತೊಗೊಂಡ್ಬಿಟ್ಟೆ, ಸೊ ದ್ಯಾಟ್ ಐ ಕ್ಯಾನ್ ಯೂಸ್ ಥ್ರೂ ಔಟ್ ದ ಇಯರ್ ಅಂಟಿಲ್ ಐ ಟ್ರಾವೆಲ್ ನೆಕ್ಸ್ಟ್ ಟೈಮ್ ಆ್ಯಂಡ್ ದೆನ್ ಐ ಬೈ ಮೋರ್. ಸೊ ಇವತ್ತು ಪೆಡಿಕ್ಯೂರ್ ಮನೇಲೇ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ವಿತ್ ಜಸ್ಟ್ ಇನ್ few, one time investment idu. I think hardly I must have spent some 1,000 rupees on this pedicure kit. So ತುಂಬಾ ಒಳ್ಳೆ ಪ್ರಾಸೆಸ್ಸು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಹಚ್ಕೊಳ್ಳೋಣ. ಹೌ ಐ ಡೂ ಮೈ ಹೋಮ್ ಪೆಡಿಕ್ಯೂರ್ ಪ್ರಾಸೆಸ್ ಆರ್ ಅ ರಿಚುವಲ್ ದ್ಯಾಟ್ ಯು ಕ್ಯಾನ್ ಕಾಲ್. ಸೊ ವೀಕ್ಷಕರೇ, ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದರೆ, ಡೆಫಿನೆಟ್ಲಿ ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ದುಡ್ಡು ನಾವು ಏನು ಹೇಳ್ತಾರೆ, ಲ್ಯಾವಿಶಾಗಿ ಖರ್ಚು ಮಾಡೋ ಅಭ್ಯಾಸ ನನಗೆ ಮುಂಚೆಯಿಂದನೂ ಇರಲಿಲ್ಲ. ದುಡ್ಡು ಇದೆ ಅಂದಿದ ತಕ್ಷಣ ಹೆಂಗೆ ಬೇಕಾದರೂ ಖರ್ಚು ಮಾಡೋದು ನನ್ನ ನೇಚರಲ್ಲಿ ಬಂದಿಲ್ಲ. ಬಟ್ ಹವೆವರ್ ಸೆಲ್ಫ್ ಕೇರ್ಗೆ ಐ ಹ್ಯಾವ್ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ದ್ಯಾಟ್ ಸೆಲ್ಫ್ ಕೇರ್ಗೆ ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು, ಬಿಕಾಸ್ ಇಟ್ ಗಿವ್ಸ್ ಯು ದ್ಯಾಟ್ ಸ್ಯಾಟಿಸ್ಫ್ಯಾಕ್ಷನ್, ಗಿವ್ಸ್ ಯು ದ್ಯಾಟ್ ಮೆಂಟಲ್ ಪೀಸ್. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಸಲೂನ್ ಆ್ಯಂಡ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ರುಪೀಸ್ ಖರ್ಚು ಮಾಡೋಕ್ಕಿಂತ ಈ ಥರ ಒಂದು ಚಿಕ್ಕ ರಿಚುವಲ್ಲು, ಒಂದು ಕಿಟ್ಟನ್ನು ತೊಗೊಂಡು ಬಂದರೆ ಮನೇಲೇ ಎಲ್ಲ ಮಾಡ್ಬೋದು. ಸೊ ನನ್ನ ಕಿಟ್ ಇಲ್ಲೇ ಇದೆ. ನಾನು ತೋರಿಸ್ಕೊಟ್ಟಿದ್ದೀನಿ ಏನೇನಿದೆ ಅಂತ, ಏನೇನು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸಲ್ಲಿ ನಾನು ಯೂಟಿಲೈಸ್ ಮಾಡ್ತೀನಿ ಅಂತ. ಹಾಗೆಯೇ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್, ನಿಮ್ಮ ಮನೇಲಿ ಒಂದು ಒಳ್ಳೆ ಬಕೆಟ್ ಇತ್ತು, ಒಂದು ದೊಡ್ಡ ಬಕೆಟ್ ಇತ್ತು, ನಿಮ್ಮ 2 ಕಾಲುಗಳು ಸೋಕಾಗುತ್ತೆ ಅಂದರೆ ಈ ಥರ ಒಂದು ಬಕೆಟಲ್ಲಿ ನೀರು ತೊಗೊಳ್ಳಿ. ನೀರು ತೊಗೊಂಡು ನಾನೇನು ಮಾಡಿದ್ದೀನಿ ಅಂದರೆ ಉಗುರು ಬೆಚ್ಚ ನೀರನ್ನ ತೊಗೊಂಡಿದ್ದೀನಿ. ಉಗುರು ಬೆಚ್ಚ ನೀರು ಅಂದರೆ ಜಸ್ಟ್ ಲೂಕ್ ವಾರ್ಮ್ ವಾಟರ್. ಜಾಸ್ತಿ ಬಿಸಿ ನೀರು ಹಾಕೊಂಬೇಡಿ, ಬಿಕಾಸ್ ಇಟ್ಸ್ ನಾಟ್ ಸೋ ಗುಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೂಕ್ ವಾರ್ಮ್ ವಾಟರ್ ಅಟ್ಲೀಸ್ಟು ನಿಮ್ಮ ಈ ಅರ್ಧ ಪಾದಗಳು, ನಿಮ್ಮ ಕಾಲು ಸೇರೋ ಅಷ್ಟು ನೀರು ತೊಗೊಳ್ಳಿ. ಓಕೆ, ಐ ಥಿಂಕ್ ಐ ಹ್ಯಾವ್ ಟೇಕನ್ ಅರೌಂಡ್ 10 liters ಆಫ್ ವಾಟರ್, ಮೇ ಬಿ ಮೋರ್ ದೆನ್ ದ್ಯಾಟ್. ಅದಕ್ಕೆ ನಾನು ಇದನ್ನು ಹಾಕ್ತೀನಿ ಅರೌಂಡ್ 10 drops. ಓಕೆ, ಸೊ ಲೆಟ್ಸ್ ಜಸ್ಟ್ ಪುಟ್ ದಿಸ್. ಆದಮೇಲೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. I soak my foot into this. Okay, wow, what a feeling. It's really good. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, because it gives you that warm effect. Wow, what a feeling. ಆ ಉಗುರು ಬೆಚ್ಚಾಗಿರೋ ನೀರಲ್ಲಿ ನೀವು ನಿಮ್ಮ ಪಾದಗಳನ್ನ ಹಾಕಿದಾಗ, I'll tell you, there is some kind of a magic effect. ಪಾದಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇವಾಗ ಗೊತ್ತಾಗುತ್ತೆ, ಬಿಕಾಸ್ ಐ ಡೋಂಟ್ ನೋ ಇಫ್ ಯು ಹರ್ಡ್ ಅಬೌಟ್ ರಿಫ್ಲೆಕ್ಸಾಲಜಿಲಿ ಏನಾಗುತ್ತೆ ಅಂದರೆ, ನಮ್ಮ ಪಾದಗಳು, ಪ್ರತಿಯೊಂದು ಪಾದದ ಪ್ರೆಷರ್ ಪಾಯಿಂಟ್ ಏನಿದೆ, ನಮ್ಮ ಪಾದದಲ್ಲಿ ಕೆಲವು ಪ್ರೆಷರ್ ಪಾಯಿಂಟ್ಸ್ ಇದೆ, ಅದು ನಮ್ಮ ಆರ್ಗನ್ಸ್ಗೆ ಕನೆಕ್ಟ್ ಆಗಿದೆ ಅಂತೆ. some pressure points are connected to the brain, some are connected to the heart, some are connected to your lungs, your kidney, your liver, your gut, everything. So ಫುಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ನಾನು ಎಕ್ಸ್ಟರ್ನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ ಆ್ಯಕ್ಚುಲಿ ಇಟ್ ಗಿವ್ಸ್ ಯು ಇಂಟರ್ನಲ್ ಎಫೆಕ್ಟ್ ಓನ್ಲಿ ಎಟ್ ದಿ ಎಂಡ್ ಆಫ್ ದ ಡೇ. ಸೊ ಫುಟ್ ಮಸಾಜ್ ಆರ್ ಫುಟ್ ಪೆಡಿಕ್ಯೂರ್, ಮ್ಯಾನಿಕ್ಯೂರ್
ನಿಮ್ಮ ಕೈಗಳು ಅಷ್ಟೇ. ಇಟ್ಸ್ ಸೋ ಇಂಪಾರ್ಟೆಂಟ್ ದ್ಯಾಟ್ ಇಟ್ ಗಿವ್ಸ್ ಯು ದ್ಯಾಟ್ ತುಂಬಾ ಒಂದು ದಟ್ ರಿಲ್ಯಾಕ್ಸಿಂಗ್ ಫೀಲಿಂಗ್ ನಿಮ್ಮ ತಲೆಗೆ ಸಿಗುತ್ತೆ, ನಿಮ್ಮ ದೇಹಕ್ಕೆ ಸಿಗುತ್ತೆ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್, ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್. ತುಂಬ ಸ್ಟ್ರೆಸ್, ನಿಮ್ಗೆ ಯಾವಾಗಾನ ತುಂಬ ಸ್ಟ್ರೆಸ್ ಆದರೆ ವೀಕ್ಷಕರೇ ಈ ಪೆಡಿಕ್ಯೂರ್ ಮಾಡಿ ಮನೇಲಿ. ಸುಮ್ಮನೆ ಹೊರಗೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತ ಮನೇಲೇ ಈ ಥರ ಕಿಟ್ ತೊಗೊಂಬಂದ್ಬಿಟ್ಟು ನೀವು ಮಾಡಿದ್ರೆ, I'll tell you, you're gonna get ultimate joy of your life. And I'm not joking, I promise you, you're gonna get that ultimate joy. ನನಗೆ ಇಲ್ಲೇ ಕೂತ್ಕೊಂಡು ನಿದ್ದೆ ಮಾಡಬೇಡ ಅಂತ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿ ಫೀಲಿಂಗ್ ಬರ್ತದೆ. ಒಂಥರ ಕಾಲೆಲ್ಲ ಕೂಲಿಂಗ್ ಎಫೆಕ್ಟ್, ಬಿಕಾಸ್ ಇಟ್ ಹ್ಯಾಸ್ ಯೂಕಲಿಪ್ಟಸ್ ಆ್ಯಂಡ್ ಪೆಪರ್ಮೆಂಟ್. ಸೊ ಈ ಥರ ಇಂಗ್ರೀಡಿಯೆಂಟ್ಸ್ ಇರೋದನ್ನು ನೋಡಿ ಆಯಿತಾ, ಸುಮ್ಮನೆ ಏನೋ ತೊಗೊಂಬಂದ್ಬಿಡ್ಬೇಡಿ, ಓಕೆನಾ. ಸೊ ಲೆಟ್ಸ್ ಸಿ ಹೌ ಮೈ ಫುಟ್ ಇಸ್ ಫೀಲಿಂಗ್ ಇನ್ಸೈಡ್ ದ ವಾಟರ್. ಚಿಕರೇ ನೋಡಿ, I'm feeling so good. Wow, this is so beautiful. ಉಗುರು ಬೆಚ್ಚು ನೀರು ಮತ್ತು ಆ ಕೂಲಿಂಗ್ ಎಫೆಕ್ಟು. ಸೊ ಈಗ ನಾವು ಸೋಕ್ ಮಾಡ್ತಾ ಇದ್ದೀವಲ್ಲ, ವಿ ನೀಡ್ ಟು ಸೋಕ್ ದಿಸ್ ಅಟ್ಲೀಸ್ಟ್ ಫಾರ್ 10 to 15 minutes. ಅದು ಚೆನ್ನಾಗಿ ಸೋಕ್ ಆಗಬೇಕು, ಯಾಕಂದರೆ ನಿಮ್ಮ ಸ್ಕಿನ್ ಮೇಲೆ ಒಂದು ಡೆಡ್ ಸ್ಕಿನ್ ಆಗಿರುತ್ತಲ್ಲ, ಏನು ಕ್ರಿಯೇಟ್ ಆಗಿರುತ್ತೆ ಅದು ಚೆನ್ನಾಗಿ ಸೋಕ್ ಆಗುತ್ತೆ. ಸೋಕ್ ಆದಾಗ ನಮಗೆ ಸ್ಕ್ರಬ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದ್ಯಾಟ್ ಆಲ್ ದ ಡೆಡ್ ಸ್ಕಿನ್ ವಿ ಕ್ಯಾನ್ ಟೇಕ್ ಇಟ್ ಔಟ್. ಇವಾಗ 15 minutes ಆಯಿತು ಸೋಕ್ ಆಗಿ. ಸೊ ಇವಾಗ ನಾನು ಇದನ್ನು ತೆಗಿತೀನಿ. ಬಟ್ ಯು ಕ್ಯಾನ್ ಸಿ ದ್ಯಾಟ್ ಹೌ ದ ಕಲರ್ ಆಫ್ ದ ವಾಟರ್ ಹ್ಯಾಸ್ ಚೇಂಜ್ಡ್. ಆವಾಗ ಎಷ್ಟು ಟ್ರಾನ್ಸ್ಪರೆಂಟ್ ಇತ್ತು, ಇವಾಗ ಎಷ್ಟು ಒಂಥರ ನಮ್ಮ ಕಾಲಲ್ಲಿ ಎಷ್ಟು ಕೊಳಕಿದೆ, ಗಲೀಜಿದೆ ಅನ್ನೋದು ಈ ವಾಟರ್ ತೋರಿಸುತ್ತೆ ನಿಮಗೆ. ಐ ಮೀನ್ ಇಟ್ ಹ್ಯಾಸ್ ದಟ್ ಏನು ನಾನು ಸೋಕ್ನ ನಾನು ಹಾಕಿದ್ದೀನಿ, ಫುಡ್ ಸೋಕ್ ಸೊಲ್ಯೂಷನ್ನ, ಇಟ್ ಹ್ಯಾಸ್ ಟೇಕನ್ ಆಲ್ ದ ಡರ್ಟ್ ಆ್ಯಂಡ್ ಬ್ಯಾಕ್ಟೀರಿಯಾ ಫ್ರಮ್ ಮೈ ಫುಟ್ ಆ್ಯಂಡ್ ದ್ಯಾಟ್ಸ್ ದ ಪ್ರೂಫ್. ಸೊ ಐ ವಿಲ್ ಶೋ ಇಟ್ ಯು. ನಿಮಗೆ ಪ್ರಾಬಬ್ಲಿ ಕ್ಯಾಮ್ರಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಬಟ್ ನನಗೆ ಐ ಕ್ಯಾನ್ ಸಿ ದೇರ್ ಇಸ್ ಸೋ ಮಚ್ ಡರ್ಟ್ ಫ್ರಮ್ ಮೈ ಲೆಗ್. ಅದೇನೇನು ಗಲೀಜಿದೆ, ಕೊಳಕಿದೆ ಎಲ್ಲ ಹೊರಗೆ ಬಂದಿದೆ. ಸೊ ಇವಾಗ ಸೋಕಿಂಗ್ ಪ್ರಾಸೆಸ್ ಮುಗೀತು. ಇವಾಗ ನಾನು ಕ್ಲೀನಪ್ ಮಾಡಿಬಿಟ್ಟು ಸ್ಕ್ರಬ್ಬಿಂಗ್ ಮಾಡೋಣ, ಓಕೆ. ಸೊ ಈ ಥರ ಒಂದು ಬಟ್ಟೆ ತೊಗೊಂಡು ಜಸ್ಟ್ ವೈಪ್ ಆಫ್ ದ ವಾಟರ್ ಆನ್ ಟಾಪ್ ಆಫ್ ಯುವರ್ ಲೆಗ್. ನೀರನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಸ್ಕ್ರಬ್ಬಿಂಗ್ ಪ್ರಾಸೆಸ್ ಶುರು ಮಾಡೋಣ. ಈಗ ನಾನು ಯೂಸ್ ಮಾಡ್ತಿರೋದು ಸ್ಕ್ರಬ್, ಓಕೆ. ಇದನ್ನು ಸ್ವಲ್ಪ ನಿಮ್ಮ ಕೈ ಮೇಲೆ ಹಚ್ಕೊಂಡು ಕಾಲನ್ನ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ. ಸೊ ದ್ಯಾಟ್ ಆಲ್ ದ ಡೆಡ್ ಸ್ಕಿನ್ ಏನಿದೆ ನನ್ನ ಕಾಲ ಮೇಲೆ ಎಲ್ಲ ನೀಟಾಗಿ ಹೊರಗೆ ಬಂದುಬಿಡುತ್ತೆ. ಓಕೆ, ಲೆಟ್ಸ್ ಡೂ ದಿಸ್. ಓಕೆ ವೀಕ್ಷಕರೇ, ಐ ಆಮ್ ಟೇಕಿಂಗ್ ದಿಸ್, ನೋಡಿ ಈ ಥರ ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ ಕೈಯಲ್ಲಿ. ಆ್ಯಂಡ್ ದೆನ್ ಐ ಗೋ ಆನ್ ಲೈಕ್ ದಿಸ್. ಇದನ್ನ ಚೆನ್ನಾಗಿ ಎರಡು ಕೈಯಲ್ಲಿ, ನಾನು ಇವಾಗ ಕ್ಯಾಮ್ರಾ ಒಂದು ಕಡೆ ಇದೆ ಅಂತ ನಾನು ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಪ್ರಾಪರ್ಲಿ, ಬಟ್ ದೆನ್ ಜಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ. ಸೊ ಈ ಸ್ಕ್ರಬ್ಬರ್ನ ನೀವು ಮೇಲೆ ತನಕನೂ ಹಾಕ್ಕೊಬೋದು. ಚೆನ್ನಾಗಿ ಸ್ಕ್ರಬ್ ಮಾಡಿ, ಸ್ಪೆಷಲಿ ಈ ಹೀಲ್ ಏರಿಯಾ ಏನಿದೆ ಇದು ತುಂಬ ಇಂಪಾರ್ಟೆಂಟು. ಹೀಗೆ ಎರಡು ಕಾಲನ್ನ ಯೂಸ್ ಮಾಡಬೇಕು. ಸೊ ಈ ಪ್ರಾಸೆಸ್ನ ತಿಳ್ಕೊಳ್ಳಿ. ಫಸ್ಟ್ ಕೂಲಿಂಗು ಅಂದರೆ ಫುಡ್ ಸೋಕ್, ಆಮೇಲೆ ಸ್ಕ್ರಬ್, ಆಮೇಲೆ ಲೋಷನ್ ಆ್ಯಂಡ್ ದೆನ್ ಸ್ಪ್ರೇ. ವೀಕ್ಷಕರೇ, ಇವಾಗ ಸ್ಕ್ರಬ್ ಮಾಡಿದ್ಮೇಲೆ ನಾನು ಈ ಥರ ಒಂದು ಫುಟ್ ಸ್ಟೋನ್ ಅಂತ ಬರುತ್ತೆ, ಆ ಫುಟ್ ಸ್ಟೋನನ್ನು ನನ್ನ ಕಾಲ ಮೇಲೆ ಈ ಥರ ಅಗೇನ್ ಸ್ಕ್ರಬ್ಬಿಂಗ್ ಪ್ರಾಸೆಸ್ ಥರನೇ ಮೇಲೆ ಏನು ನಾವು ಸ್ಕ್ರಬ್ಬರ್ ಹಾಕಿದ್ದೀವಿ ಅದ್ರ ಮೇಲೇ ಈ ಥರ ನಾವು ಫುಟ್ನ ರಬ್ ಮಾಡ್ಕೊಬೇಕು. ಸೊ ದ್ಯಾಟ್ ಆಲ್ ದ ಡೆಡ್ ಸ್ಕಿನ್ ಏನು ನಮ್ಮ ಫುಟ್ ಮೇಲಿರುತ್ತೆ, ನಮ್ಮ ಪಾದದಲ್ಲಿರುತ್ತೆ, ಎಲ್ಲ ನೀಟಾಗೆ ಬಂದುಬಿಡುತ್ತೆ ಹೊರಗೆ. ಸ್ಪೆಷಲಿ ಈ ಪಾರ್ಟ್ ಏನಿದೆ ಇವೆಲ್ಲ ಇಲ್ಲಿ ತುಂಬಾ ಡೆಡ್ ಸ್ಕಿನ್ ಇರುತ್ತೆ, ಇದನ್ನು ನೀಟಾಗಿ ತೆಕ್ಕೊಳ್ಬೇಕು. ಓಕೆ ವೀಕ್ಷಕರೇ, ನನ್ನ ಸ್ಕ್ರಬ್ಬಿಂಗ್ ಆಯಿತು. ಸ್ಟೋನ್ ಸ್ಕ್ರಬ್ಬಿಂಗ್ ಮಾಡಿದೆ, ನಾರ್ಮಲ್ ಸ್ಕ್ರಬ್ಬಿಂಗ್ ಮಾಡಿದೆ. ಆಮೇಲೆ ಸ್ಕ್ರಬ್ಬಿಂಗ್ ಆದಮೇಲೆ ಅಗೇನ್ ಒಂದು 5 to 10 ನಿಮಿಷ ನಾನು ನನ್ನ ಕಾಲುಗಳನ್ನ ಮತ್ತು ಉಗುರು ಬೆಚ್ಚು ನೀರಲ್ಲಿ ಸೋಕ್ ಮಾಡ್ತೀನಿ. ಯಾಕಂದರೆ ಏನು ನಾವು ಸ್ಕ್ರಬ್ ಮಾಡಿದ್ದೀವಿ ಅದು ನೀಟಾಗಿ ಎಲ್ಲ ಆ ನೀರಲ್ಲಿ ಹೋಗಿಬಿಡಲಿ ಅಂತ. ಓಕೆ, ಸೊ ದ್ಯಾಟ್ ಆ ಡೆಡ್ ಸ್ಕಿನ್ ಏನೇ ಇದ್ರೂ ಇಟ್ ವಿಲ್ ಜಸ್ಟ್ ಗೋ ಔಟ್ ಇನ್ ದ್ಯಾಟ್ ವಾಟರ್.
ಓಕೆ ವೀಕ್ಷಕರೇ, ನನ್ನ ಸೋಕಿಂಗ್ ಪ್ರಾಸೆಸ್ ಮುಗೀತು. ನಾನು ಆಲ್ಮೋಸ್ಟ್ 2 ಸಾರಿ ಸೋಕ್ ಮಾಡಿದೆ ಫ್ರೆಶ್ ವಾಟರಲ್ಲಿ. ಇವಾಗ ಮುಗ್ದಿದ ಮೇಲೆ ಅಗೇನ್ ಐ ಆಮ್ ಗೋನಾ ಜಸ್ಟ್ ವೈಪ್ ಅಪ್ ಆಲ್ ದ ವಾಟರ್. ಜಸ್ಟ್ ಪ್ಯಾಟ್ ಮಾಡಿ, ಹಿಂಗೆ ರಬ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಪ್ಯಾಟ್ ಈವನ್ ಅಟ್ ದ ಅಂಡರ್ ಫುಟ್. ಕ್ಲೀನ್ ಮಾಡಾದ್ಮೇಲೆ ಸೊ ವೀಕ್ಷಕರೇ, ಇವಾಗ ಸೋಕಿಂಗ್ ಆಯಿತು, ಸ್ಕ್ರಬ್ಬಿಂಗ್ ಆಯಿತು. ಈಗ ಫೈನಲ್ 2 ಸ್ಟೆಪ್ಸ್, ದ್ಯಾಟ್ ಈಸ್ ಇವಾಗ ಇದಕ್ಕೆ ಲೋಷನ್ ಹಾಕೋಣ. ದ್ಯಾಟ್ ಈಸ್ ಫುಟ್ ಲೋಷನ್. ಯು ಕ್ಯಾನ್ ಸಿ ದಿಸ್ ಹಿಯರ್. ನಾನು ಫುಟ್ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಡು ನೌ. ಓಕೆ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಕಾಲು. ಈ ಫುಟ್ ಲೋಷನ್ನ ನೀವು ಮೇಲೆ ತನಕನೂ ಹಾಕೊಬೋದು. ಸಖತ್ ಸಾಫ್ಟ್ ಆಗಿದೆ ಕಾಲು ಮಾತ್ರ. ಇಟ್ಸ್ ಸೋ ಗುಡ್. ಈ ಟೈಮಲ್ಲೇ ಯು ಕ್ಯಾನ್ ಜಸ್ಟ್ ಡೂ ದಿಸ್ ಮಸಾಜ್ ಆಸ್ ವೆಲ್. ನಾನು 2 ಕೈಯಲ್ಲಿ ತೋರಿಸ್ತಾ ಇಲ್ಲ, ಬಟ್ ಯು ಕ್ಯಾನ್ ಡೂ ಇಟ್ ಟುಗೆದರ್. ಜಸ್ಟ್ ಪ್ರೆಸ್ ಒಳ್ಳೆ ಫೀಲಿಂಗ್ಸ್ ಇರುತ್ತೆ. ಏನು ಸ್ಟ್ರೆಸ್ ಇಲ್ಲ, ಸ್ಪೆಷಲಿ ಸ್ಟ್ರೆಸ್ ಕಾಲಿಗೆ ಇರುತ್ತೆ. ಆ ಕಾಲಲ್ಲಿ ಒಳ್ಳೆ ಮಸಾಜ್ ಮಾಡಿದ್ರೆ ಕ್ಲೀನ್ಸಿಂಗ್ ಮಸಾಜ್ ಮಾಡಿದ್ರೆ ಏನು ಎಕ್ಸ್ಟ್ರಾ ಮಾಡಿದ್ರೆ ಇಂಟರ್ನಲ್ ಎಫೆಕ್ಟ್ ಆಗುತ್ತೆ. ಪಾಸಿಟಿವ್ ಎಫೆಕ್ಟ್, ರಿಲ್ಯಾಕ್ಸಿಂಗ್ ಎಫೆಕ್ಟ್. ದಟ್ ಇಸ್ ಲವ್ ಡೂಯಿಂಗ್ ಫಾರ್ ಇಟ್. ಬಿಕಾಸ್ ಟೈಮ್, ಸ್ಪೇಸ್, ಕಾಸ್ಟ್ ಎಫೆಕ್ಟಿವ್ನೆಸ್ ಎಲ್ಲ ಇದರಿಂದ ಮಸಾಜ್ ಮಾಡಿ ಏನು ಅನುಷನ್ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಆಗುತ್ತೆ. ಸೋ ಆಗುತ್ತೆ. ಸೊ ವೀಕ್ಷಕರೇ, ಇವಾಗ ಮಸಾಜ್ ಆಯಿತು, ಲೋಷನ್ ಹಾಕಾಯಿತು. ದ ಲಾಸ್ಟ್ ಥಿಂಗ್ ಈಸ್ ಟು ಸ್ಪ್ರೇ. ದಿಸ್ ಇಸ್ ಅಗೇನ್ ಅ ಕೂಲಿಂಗ್ ಸ್ಪ್ರೇ. ತುಂಬಾ ಇವೆಲ್ಲ ಮಾಡಿದ್ಮೇಲೆ ಒಂದು ಆ ಕೂಲಿಂಗ್ ಫೀಲಿಂಗ್ ಬೇಕಲ್ವಾ, ಅದಕ್ಕೆ ಐ ಆಮ್ ಯೂಸಿಂಗ್ ದಿಸ್ ಕೂಲಿಂಗ್ ಸ್ಪ್ರೇ. ಲೆಟ್ಸ್ ಜಸ್ಟ್ ಡೂ ದಿಸ್. ಓಕೆ, ವಾವ್, ಇಟ್ಸ್ ಸೋ ಕೂಲ್ ಗೊತ್ತಾ. ವಾವ್, ಇದನ್ನು ಹೀಗೆ ಬಿಡಿ. ಲೆಟ್ ಇಟ್ ಜಸ್ಟ್ ಗೆಟ್ ಸೋಕ್ಡ್ ಆ್ಯಂಡ್ ಸೋ ವಂಡರ್ಫುಲ್ ದಿಸ್ ಇಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ವಾಟ್ ಅನ್ ಅಮೇಝಿಂಗ್ ರಿಚುವಲ್. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನಿದ್ದನ್ನು ಮಾಡಿದ ಮೇಲೆ ನನಗೆ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗಿದೆ ಅಂದರೆ ಐ ಕ್ಯಾನ್ ಆ್ಯಕ್ಚುಲಿ ಗೋ ಟು ಸ್ಲೀಪ್ ನಾವು. ಅಂದರೆ ಒಂದು ಒಳ್ಳೆ 15 to 20 ಮಿನಿಟ್ಸ್ ನ್ಯಾಪ್ ತೊಗೊಂಡ್ರೆ ಐ ಟೆಲ್ ಯು ವಾಟ್, ಲೈಕ್ ಕಂಪ್ಲೀಟ್ ಫ್ರೆಶ್ ಆಗೋಗ್ತೀವಿ ನಾವು. ಸೊ that's the kind of experience that I have got right now, and I'm feeling so good. So guys, ಒಂದು ತಿಳ್ಕೊಳ್ಳಿ, ಇದೊಂಥರ ಲಿಸನ್ ಟು ಮೀ ಸೀರೀಸ್ ಥರನೇ. ಯಾಕೆ ನೀನು ನಮಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಷ್ಟು ಇಂಟರ್ನಲ್ ಕೇರ್ ತೊಗೊಳ್ತೀವೋ, ವಿಚ್ ಇಸ್ ಐ ಟೆಲ್ ಯು ಮೋರ್ ದೆನ್ 70% ಇಸ್ ಇಂಟರ್ನಲ್ ಹೆಲ್ತ್. ಬಟ್ ಸಮ್ ಎಕ್ಸ್ಟರ್ನಲ್ ರಿಚುವಲ್ಸ್, practices, habits can adversely and ಪಾಸಿಟಿವ್ಲಿ ಇಫೆಕ್ಟ್ ಯೋರ್ ಇಂಟರ್ನಲ್ ಹೆಲ್ತೆ. ಸೊ ಎರಡೂ ಎಲ್ಲೋ ಒಂದು ಕಡೆ ಅದು ಏನಾಗುತ್ತೆ, ರಿಲೇಟ್ ಆಗುತ್ತೆ. ಸೊ ಇಟ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಕಮ್ ಅಪ್ ವಿತ್ ಸಚ್ ರಿಚುವಲ್ಸ್. ಸೊ ಇದು ಒನ್ ಆಫ್ ಮೈ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು, ದ್ಯಾಟ್ ಐ ಫಾಲೋ ದಿಸ್. ಹಾಗೆಯೇ ಐ ವಿಲ್ ಆಲ್ಸೋ ಟೆಲ್ ಯು ಇನ್ ಫ್ಯೂಚರ್ ಯಾವ ರೀತಿ ನಮ್ಮ ಎಕ್ಸ್ಟರ್ನಲ್ ಬಾಡಿ, ಅಂದರೆ ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸ್ನ ನಾವು ಚೆನ್ನಾಗಿ ನೋಡಿಕೊಂಡಾಗ ನಮ್ಮ ಇಂಟರ್ನಲ್ ಹೆಲ್ತ್ಗೆ ಅದು ಎಷ್ಟು ಪಾಸಿಟಿವ್ ಎಫೆಕ್ಟ್ಸ್ ಕೊಡುತ್ತೆ ಅಂತ ನಾನು ನಿಮಗೆ ಮುಂದಿನ ಬರೋ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ನೋಡೋದನ್ನು ಮರಿಬೇಡಿ. ಅಲ್ಲಿ ತನಕ ಪ್ಲೀಸ್ ಡೂ ಟ್ರೈ ಟು ಆರ್ಡರ್ಸ್ ಯೋರ್ ಪೆಡಿಕ್ಯೂರ್ ಆರ್ ಮ್ಯಾನಿಕ್ಯೂರ್ ಕಿಟ್ ಫ್ರಮ್ ಅಮೆಝಾನ್ ಆರ್ ವೇರ್ ಎವರ್ ಯು ಆರ್ ಟ್ರಾವ್ಲಿಂಗ್. ಎಲ್ಲೇ ನಿಮ್ಗೆ ಕಂಡ್ರೂ ಪ್ಲೀಸ್ ಈ ಮ್ಯಾನಿಕ್ಯೂರ್ ಕಿಟ್ ತೊಗೊಳ್ಳಿ. ಮನೇಲೇ ಆರಾಮಾಗಿ ಟೈಮ್ ತೊಗೊಂಡು ಈ ಮ್ಯಾನಿಕ್ಯೂರ್ನ ಮಾಡಿ, ಪೆಡಿಕ್ಯೂರ್ನ ಮಾಡಿ, ಮಸಾಜ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಂದಿನ ವೀಡಿಯೋಸ್ನ ನೋಡಿ ಈ ವಿಡಿಯೋನ ಲೈಕ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, love you all. Take care of yourself, both internally and externally. See you in my next video. Until then, I love you. See you again.